ಮೈತ್ರಿ ಶಾಶ್ವತವಾಗಿ ಉಳಿಬೇಕು ಅಂದರೆ ಬನ್ನಿ ಕುಳಿತು ಚರ್ಚೆ ಮಾಡೋಣ. ಮಂಡ್ಯದಲ್ಲಿ ನಾರಾಯಣ್ ಗೌಡ್ರಿಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಮೈತ್ರಿ ವಿಚಾರ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವ ವಿಚಾರ ಅಲ್ಲ. ನೋಡಿ, ಮೈತ್ರಿ ಶಾಶ್ವತವಾಗಿ ಉಳಿಬೇಕು ಅಂದರೆ ಬನ್ನಿ ಕೂತ್ಕೊಂಡು ಚರ್ಚೆ ಮಾಡೋಣ. ಮಂಡ್ಯದಲ್ಲಿ ನಾರಾಯಣ್ ಗೌಡ್ರಿಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಮೈತ್ರಿ ವಿಚಾರ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವಂಥ ವಿಚಾರ ಅಲ್ಲ ಅದು. ನಾನು JDS ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಕಾಮನ್ ಸೆನ್ಸ್ ಇರೋರು ಹೇಗೆ ಮಾತಾಡಬೇಕು ಅನ್ನೋದು ತಿಳಿದುಕೊಳ್ಳಿ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾರಾಯಣ್ ಗೌಡ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾಯಣ್ ಗೌಡ್ರು ಮಾತಾಡಿದ್ರು. ಹಾದಿ ಬೀದಿಲಿ ಚರ್ಚೆ ಮಾಡುವಂತ ವಿಚಾರನ ಇದು. ನೋಡಪ್ಪ, ನಾನು ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಇದು ಒಂದು ಮಾತು ಹೇಳ್ತೇನಣ್ಣ, ಇಂಥ ವಿಚಾರಗಳು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅಂತ ಅನಿವಾರ್ಯತೆನೂ ಕೂಡ ಸೃಷ್ಟಿಯಾಗಿಲ್ಲ. ಯಾರಾದ್ರೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು, ಏನ್ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಏನ್ ಹೇಳ್ಬೇಕು ಅಂತಕ್ಕಂಥದ್ನ ಅರ್ತಿ ಮಾತನಾಡಬೇಕಾಗ್ತದೆ. ನೋಡಿ, ಈಗ KR ಪೇಟೆ ಶಾಸಕರು ಮಂಡ್ಯ ಜಿಲ್ಲೆಯಲ್ಲಿ ಸದ್ಯಕ್ಕೆ 23ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದ ಮೇಲೆ ಏಕೈಕ ಶಾಸಕರು ಮಂಜಣ್ಣ ಅವರು ಆಯ್ಕೆ ಆಗಿದ್ದಾರೆ. ಕರೆದಿದ್ರು, ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇತ್ತು, ಹೋಗಿದ್ದೆ. ವೇದಿಕೆ ಮೇಲೆ ನಿಂತಾಗ ನಾನೊಂದು ಮಾತು ಹೇಳಿದೆ, ಮಂಜಣ್ಣ, ನಿನಗೆ ಅವಕಾಶ ಸಿಕ್ಕದೆ ಕ್ಷೇತ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ, ದೇವೇಗೌಡರು ಸಾಹೇಬ್ರನ್ನ ಪ್ರೀತಿಸ್ತಕ್ಕಂಥ ಒಂದು ದೊಡ್ಡ ವರ್ಗ ಅದೇ. ದಯಮಾಡಿ ಅವ್ರನ್ನೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂಡೋಗು. ನಿನಗೂ ಆ ಸಂಘಟನೆ ಶಕ್ತಿ ಇದೆ, ಮಾಡ್ತಾ ಇದೀಯಾ. ಇನ್ನು ಮತ್ತೆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಮತ್ತೆ ಆರ್ಸ್ ಬರೋದಕ್ಕೆ ಏನ್ ಮಾಡಬೇಕು ಮಾಡೋಣ ನೀನು ಅಂತ ನಾನು ಹೇಳಿದೆ. ಇದು ಹಾಲಿ ಶಾಸಕರು ಇರ್ತಕ್ಕಂಥ ಒಂದು ಕ್ಷೇತ್ರ. ತಪ್ಪೇನಿದೆ? ನೋಡಪ್ಪ, ಈ ಮೈತ್ರಿ ಚರ್ಚೆ ಆಗಿರುವಂಥದ್ದು ಮೇಲ್ಮಟ್ಟದಲ್ಲಿ. ಒಂದ್ ಕಡೆ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ನಮ್ದು ಒಂದು ಪ್ರಾದೇಶಿಕ ಪಕ್ಷ. ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು, ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು, ಅವ್ರ ಹಂತದಲ್ಲಿ ಇವೆಲ್ಲ ಚರ್ಚೆ ಆಗಿರೋವಂಥದ್ದು. ಹಾಗಾಗಿ ಇದು ಯಾವುದೇ ಏನೇ ಚರ್ಚೆಗಳು ಇತ್ಯರ್ಥ ಆಗಬೇಕು ಅಂತಕ್ಕಂಥ ಆ ಸಂದರ್ಭ ಬಂದಾಗ, ಅಂದ್ರೆ ಇದು ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರಗಳು, ಆಗ ದೊಡ್ಡ ಮಟ್ಟದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ನಾಯಕರುಗಳು ಚರ್ಚೆಗಳು ಮಾಡಿ ಒಂದು ಒಳ್ಳೆ ತೀರ್ಮಾನ ತಗೋತಾರೆ. ಹಾದಿ ಬೀದಿಲಿ ಚರ್ಚೆ ಮಾಡುವಂತ ವಿಚಾರನ ಇದು. ನೋಡಪ್ಪ, ನಾನು ಈ ಪಕ್ಷದ ಸಾಮಾನ್ಯ